ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ನಾವು ಈಗಾಗಲೇ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ಈಗಾಗಲೇ ಆದೇಶ ವಿಧಾನದ ಮೂಲಕ ನಾವು ಹೇಗೆ ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ಕಲಿತಿದ್ದೇವೆ. ಈಗ ನಾವು ಮುಂದಿನ ವಿಧಾನ, ವರ್ಜಿಸುವ ವಿಧಾನದ ಮೂಲಕ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಹೇಗೆ ನಾವು ಬಿಡಿಸ್ಬೋದು ಅಂತಕ್ಕಂಥದ್ದು ನೋಡೋಣ. ಏನಿದು ವರ್ಜಿಸುವ ವಿಧಾನ? ಒಂದು ಚರಾಕ್ಷರವನ್ನು ಮೊದಲು ವರ್ಜಿಸಿ ಒಂದೇ ಚರಾಕ್ಷರದ ರೇಖಾತ್ಮಕ ಸಮೀಕರಣವನ್ನು ನಾವು ಪಡೆಯುತ್ತೇವೆ. ಇದಕ್ಕೆ ನಾವು ವರ್ಜಿಸುವ ವಿಧಾನ ಎಂದು ನಾವು ಕರಿತೇವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ವಿಧಾನೆಯನ್ನು ತೆಗೆದುಕೊಂಡು ಬಿಡಿಸ್ತಾ ಹೋಗೋಣ. ನೋಡಿ, ಸಮೀಕರಣ 3x + 4y ಸಮನಾಗಿದೆ 10 ಮತ್ತು 2x - 2y ಸಮನಾಗಿದೆ 2. ಸೊ ಇದರಲ್ಲಿ ಪ್ರತ್ಯೇಕವಾಗಿ ನಾವು ಸಮೀಕರಣ 1 ಮತ್ತು 2 ಎಂದು ಹೆಸರಿಸೋಣ. ಒಂದನೇ ಸಮೀಕರಣ 3x + 4y ಸಮನಾಗಿದೆ 10 ಆಗಿದೆ. ಎರಡನೇ ಸಮೀಕರಣ 2x - 2y ಸಮನಾಗಿದೆ 2 ಎಂದು ಹೇಳೋಣ. ನೋಡಿ, ಯಾವುದಾದ್ರೂ ಒಂದು ಸಹಗುಣಕಗಳನ್ನು, ಅಂದರೆ ಎಕ್ಸ್ನ ಸಹಗುಣಕವಾಗಿರಲಿ ಇಲ್ಲವೇ ವಾಯ್ನ ಸಹಗುಣಕಗಳಾಗಿರಲಿ, ಅದನ್ನು ತೆಗೆದುಕೊಂಡು ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಬಿಡಿಸಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವಾಯ್ನ ಸಹಗುಣಕಗಳನ್ನು ಸಮಗೊಳಿಸಬೇಕಾಗಿದೆ. ಸೊ ಸಮೀಕರಣ 1 ಮತ್ತು 2ರಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿರ್ತಕ್ಕಂಥ ವಾಯ್ನ ಸಹಗುಣಕಗಳು ಒಂದೇ ಆಗಿದ್ದರೆ ನೇರವಾಗಿ ನಾವು ಅವುಗಳ ಚಿಹ್ನೆಗಳನ್ನು ನೋಡಿಕೊಂಡು ಆ ಸಂಕಲನ ಅಥವಾ ವ್ಯವಕಲನವನ್ನು ಮಾಡಬೇಕು. ಇಲ್ಲಿ ನೋಡಿದಾಗ ಪ್ರತಿಯೊಂದು ಸಮೀಕರಣದಲ್ಲಿ, ಒಂದನೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ತೆಗೆದುಕೊಂಡಾಗಲೂ ಕೂಡ ಅಲ್ಲಿ 3x ಇದೆ, ಎರಡನೇ ಸಮೀಕರಣದಲ್ಲಿ 2x ಆಗಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಎಕ್ಸ್ನ ಬೆಲೆಗಳು ಒಂದೇ ಆಗಿಲ್ಲ. ಅದೇ ರೀತಿ ವಾಯ್ನ ಸಹಗುಣಕಗಳು ನೋಡಿದಾಗ ಇಲ್ಲಿ ನಮಗೆ 4y ಮತ್ತು 2yಗಳಾಗಿದ್ದಾವೆ. ಹಾಗಾಗಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಸಮಗೊಳಿಸಬೇಕಾಗತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ತೆಗೆದುಕೊಳ್ಬೋದು, ಎಕ್ಸ್ ಆಗಿರ್ಬೋದು ಇಲ್ಲವೇ ವಾಯ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ವಾಯ್ನ ಸಹಗುಣಕಗಳನ್ನು ಸಮಗೊಳಿಸ್ತಿದ್ದೇನೆ. ಅದಕ್ಕಾಗಿ ಸಮೀಕರಣ 1ಕ್ಕೆ ನೋಡಿ 4y ಇದೆ, 2ಕ್ಕೆ ನಮಗೇನಾಗಿದೆ 2 ಇದೆ. ಹಾಗಾಗಿ ಎರಡೂ ವಾಯ್ನ ಸಹಗುಣಕಗಳು ಸಮಗೊಳಿಸಬೇಕಾದ್ರೆ ಎರಡನೇ ಸಮೀಕರಣಕ್ಕೆ 2ರಿಂದ ಗುಣಿಸ್ಬೇಕಾಗುತ್ತೆ, ಒಂದನೇ ಸಮೀಕರಣಕ್ಕೆ 1ರಿಂದ ಗುಣಿಸ್ಬೇಕು. ಸೊ ಅದನ್ನು ಬರೆದ್ರೂ ಕೂಡ ಅಷ್ಟೇ 1 ಅಂತಕ್ಕಂಥ ಇಲ್ಲದಿದ್ರೂ ಕೂಡ ನಡೀತು. ಹಾಗಾಗಿ ವಾಯ್ ಸಹಗುಣಕವನ್ನು ಸಮಗೊಳಿಸಬೇಕು. ಅದಕ್ಕಾಗಿ ಸಮೀಕರಣ 2ಕ್ಕೆ 2ರಿಂದ ಗುಣಿಸಿ ನಾವು ಇದನ್ನು ಕೂಡಿಸಬೇಕಾಗುತ್ತದೆ. ಏಕೆಂದರೆ ಈ ಮೊದಲ ಒಂದು 4y - 2y. ಸೊ ಹಾಗಾಗಿ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ನಾವು ನೇರವಾಗಿ ಅದನ್ನು ಕೂಡಿಸಬೇಕು, ಸಂಕಲನ ಮಾಡಬೇಕು. ಒಂದು ವೇಳೆ ಎರಡೂ ಒಂದೇ ಚಿಹ್ನೆಗಳು ಆಗಿದ್ದರೆ, ಎರಡೂ ಪ್ಲಸ್ಗಳಾಗಿದ್ದರೆ ಅಥವಾ ಎರಡೂ ಮೈನಸ್ಗಳಾಗಿದ್ದರೆ ನಾವು ಅವುಗಳ ವ್ಯವಕಲನವನ್ನು ಮಾಡಬೇಕಾಗುತ್ತದೆ. ಇದು ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾಗಿ ನಾನು ಸಮೀಕರಣ 1ಕ್ಕೆ 1ರಿಂದ ಗುಣಿಸೋದು ಅಂದರೆ ನೇರವಾಗಿ ನಾನು ಹಾಗೆ ಬರೆದಿಡ್ಬೋದು. ಎರಡನೇ ಸಮೀಕರಣ ಏನಾಗಿದೆ, 2x - 2y = 2 ಇದಿಲ್ಲ, ಅದಕ್ಕೆ 2ರಿಂದ ಗುಣಿಸಿದಾಗ ಬರ್ತಕ್ಕಂಥದ್ದು 4x - 4, ಯಾಕಂದರೆ 2 4 ಅಂತಕ್ಕಂಥದ್ದು. ಹಾಗಾಗಿ ಸಮೀಕರಣ 1 ಮತ್ತು 3ಅನ್ನು ಕೂಡಿಸಿದಾಗ ಸಮೀಕರಣ 1 ಏನಿದೆ, 3x + 4y ಸಮನಾಗಿದೆ 10. ಸಮೀಕರಣ ಏನಾಗಿದೆ, 3x + 4y ಸಮನಾಗಿದೆ 10. ಮತ್ತು ಮೂರನೇ ಸಮೀಕರಣ ಏನಾಗಿದೆ, 4x - 4y ಸಮನಾಗಿದೆ 4. ನೋಡಿ, +4y - 4y ಕ್ಯಾನ್ಸಲ್ ಆದಾಗ ಉಳಿದಿರ್ತಕ್ಕಂಥದ್ದು 3 4 ಅಂದಾಗ ಎಷ್ಟಾಯಿತು, 7x ಸಮನಾಗಿದೆ 10 1 4 14. ಸೊ 7x ಸಮನಾಗಿದೆ 14 ಅಂದಾಗ x ಸಮನಾಗಿದೆ 14/7 ಅಂದಾಗ ಛೇದಿಸಿದಾಗ ನಮಗೆ 2 ಬರ್ತದೆ. ನೋಡಿ, ಇಲ್ಲಿ ನೋಡ್ಬೋದು ನೀವು. ಸೊ 3x + 4y ಸಮನಾಗಿದೆ 10, 4x - 4y ಸಮನಾಗಿದೆ 4. ಸೊ ಎಕ್ಸ್ನ ಬೆಲೆಗಳು ಕೂಡಿಸಿದಾಗ 3x + 4x ಕೂಡಿಸಿದಾಗ 7 +x 4y - 4y ಕ್ಯಾನ್ಸಲ್. ಹಾಗಾಗಿ 10 + 4 ಒಂದು 14. ಹಾಗಾಗಿ 7x ಸಮನಾಗಿದೆ 14 ಅಂದಾಗ ಎಕ್ಸ್ನ ಬೆಲೆ ಎಷ್ಟಾಯಿತು, 2 ಅಂತಕ್ಕಂಥದ್ದು ಬಂತಿಲ್ಲಿ. ಸೊ ಈ ಎಕ್ಸ್ನ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸೊ ಸಮೀಕರಣ 1 ಏನಾಗಿದೆ, 3x + 4y ಸಮನಾಗಿದೆ 10. ಎಕ್ಸ್ನ ಬೆಲೆ 2 ಅಂದಾಗ 3 × 2 + 4y ಸಮನಾಗಿದೆ 10. ಸೊ 3 6 + 4y ಸಮನಾಗಿದೆ 10. ಹಾಗಾಗಿ 4y ಸಮನಾಗಿದೆ, ಈ +6 ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ -6. ಹಾಗಾಗಿ xy ಸಮನಾಗಿದೆ 4. ಸೊ ವಾಯ್ನ ಬೆಲೆ ಎಷ್ಟಾಯಿತು, 1 ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಎಕ್ಸ್ನ ಬೆಲೆ 2, ವಾಯ್ನ ಬೆಲೆ 1 ಅಂತಕ್ಕಂಥದ್ದು ವರ್ಜಿಸುವ ವಿಧಾನದ ಮೂಲಕ ನಾವು ಕಂಡುಹಿಡಿದೇವೆ. ಇನ್ನು ಒಂದು ಉದಾಹರಣೆಯನ್ನು ನೋಡೋಣ. ಸೊ ಇದು ಹೇಳಿಕೆಗಳು ಒಳಗೊಂಡಿರ್ತಕ್ಕಂಥ ಸಮಸ್ಯೆ ಆಗಿದೆ. ಇಬ್ಬರು ವ್ಯಕ್ತಿಗಳ ಆದಾಯದ ಅನುಪಾತ 9:7 ಮತ್ತು ಅವರ ಖರ್ಚುಗಳ ಅನುಪಾತ 4:3. ಪ್ರತಿಯೊಬ್ಬರು ಕೂಡ ತಿಂಗಳಿಗೆ 2,000 ರೂಪಾಯಿ ಉಳಿತಾಯ ಮಾಡಿದರೆ
ಅವರ ಮಾಸಿಕ ಆದಾಯವನ್ನು ಕಂಡಿಡ್ರಿ. ಅಂದರೆ ಇಲ್ಲಿ ಆದಾಯ 9:7 ಆಗಿದೆ, ಆದಾಯ 9:7 ಆಗಿದೆ, ಮತ್ತು ಅವರ ಒಂದು ಖರ್ಚುಗಳು 4:3 ಆಗಿದೆ. ಇದು ಸ್ವಲ್ಪ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಸೊ ಆದಾಯ 9:7, ಖರ್ಚು 4:3, ಮತ್ತು ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಅವರು ಉಳಿತಾಯವನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ನೋಡಿರ್ಬೋದು 9:7 ಅಂದಾಗ ಅವರ ಆದಾಯಗಳನ್ನು ತೆಗೆದುಕೊಂಡು ನೋಡಿ, ಇಬ್ಬರು ವ್ಯಕ್ತಿಗಳ ಆದಾಯವನ್ನು ರೂಪಾಯಿ 9x ಮತ್ತು 7x ನಿಂದಲೂ ಖರ್ಚುಗಳನ್ನು ಕ್ರಮವಾಗಿ 4y ಮತ್ತು 3y ನಿಂದ ಕೂಡ ಸೂಚಿಸಬೇಕು. ಆಗ ದೊರೆತಕ್ಕಂಥ ಸಮೀಕರಣಗಳೆಂದರೆ 9x ಮೈನಸ್ 4y, 9 ರೂಪಾಯಿ ಅವನದು ಆದಾಯವಿದ್ದರೆ 4 ರೂಪಾಯಿ ಅವನದು ಖರ್ಚಿದೆ. ಸೊ ಹಾಗಾಗಿ ಉಳಿತಾಯ ಎಷ್ಟಾಯಿತು? 2,000 ರೂಪಾಯಿ. ಸ್ವಲ್ಪ ಇದನ್ನು ಗಮನಿಸ್ಕೊಂಡು ನೋಡಬೇಕು. 9x ಮೈನಸ್ 4y, 9 ರೂಪಾಯಿ ಆದಾಯ, 4 ರೂಪಾಯಿ ಒಂದು ಖರ್ಚಿದೆ. ಸೊ ಅವುಗಳನ್ನು ಅನುಪಾತದಲ್ಲಿ ಬರೆದಾಗ 9x ಮೈನಸ್ 4y ಸಮನಾಗಿದೆ 2,000 ರೂಪಾಯಿ ಉಳಿತಾಯವಾಗಿದೆ. ಹಾಗೆ ಎರಡನೇ ವ್ಯಕ್ತಿ ಯಾರು 7 ರೂಪಾಯಿ ಆದಾಯ ಬಂದಿರ್ತಾನೆ ಅವನದು 3 ರೂಪಾಯಿ ಖರ್ಚಿದೆಯಲ್ಲ, ಹಾಗಾಗಿ 7x ಮೈನಸ್ 3y ಸಮನಾಗಿದೆ 2,000. ಇಲ್ಲೂ ಕೂಡ ನಾವು ಎಕ್ಸ್ ಅಥವಾ ವಾಯ್ನ ಒಂದು ಸಂಖ್ಯಾ ಸಹಗುಣಕಗಳನ್ನು ಸಮತೂಗಿಸ್ಬೇಕು. ಹಾಗಾಗಿ ಇಲ್ಲಿ ವಾಯಿನ ಸಹಗುಣಕಗಳನ್ನು ಸಮಗೊಳಿಸೋಣ, ಯಾಕಂದರೆ ಚಿಕ್ಕದಾಗಿದ್ದಾವೆ. ಯಾವ ಚಿಕ್ಕ ಸಹಗುಣಕಗಳಿರ್ತವೆ ಅದನ್ನೇ ಸಮತೂಗಿಸ್ಬೇಕು. ಹಾಗಾಗಿ ನಾವು ಸಮೀಕರಣ 1ಕ್ಕೆ 3ರಿಂದ 2ಕ್ಕೆ 4ರಿಂದ ಗುಣಿಸಿ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ? ವ್ಯವಕಲನವನ್ನೇ ಮಾಡಬೇಕಾಗುತ್ತೆ. ಏಕೆಂದರೆ 9x ಮೈನಸ್ 4y ಇದೆ, ಅಲ್ಲಿಯೂ ಏನಾಗಿದೆ ಮೈನಸ್ 4y, ಮತ್ತು ಎರಡನೇ ಸಮೀಕರಣದಲ್ಲಿ 7x ಮೈನಸ್ 3y, ಎರಡೂ ಸಂಖ್ಯೆಯ ಒಂದು ಚಿಹ್ನೆಗಳು ಒಂದೇ ಆಗಿರೋದ್ರಿಂದ ನಾವು ಸಂಕಲನವನ್ನು ಮಾಡದೆ ವ್ಯವಕಲನವನ್ನು ಮಾಡಬೇಕು. ನೋಡಿ, ಗುಣಿಸಿದ ನಂತರ ಒಂದನೇ ಸಮೀಕರಣಕ್ಕೆ 3ರಿಂದ ಗುಣಿಸೋದು, ಎರಡನೇ ಸಮೀಕರಣಕ್ಕೆ 4ರಿಂದ ಗುಣಿಸಿದಾಗ ನೋಡ್ತಾ ಇರ್ಬೇಕು. ಒಂದನೇ ಸಮೀಕರಣದಲ್ಲಿ 9x ಮೈನಸ್ 4y ಸಮನಾಗಿದೆ 2,000, ಅಂದರೆ 3ರಿಂದ ಗುಣಿಸಿದಾಗ 3 9 27, ಎಕ್ಸ್ ಮೈನಸ್ 3 4 12y, ಮತ್ತು 3 × 2,000 ಅಂದರೆ 6,000. 4ರಿಂದ ಗುಣಿಸಿದಾಗ 4 7 28x ಮೈನಸ್ 4 3 12y ಸಮನಾಗಿದೆ 4 2 8,000. ಸೊ ನಾವಿಲ್ಲಿ ಇವುಗಳನ್ನು ವ್ಯವಕಲನವನ್ನು ಮಾಡಬೇಕಾಗಿದೆ. ಸೊ ವ್ಯವಕಲನವನ್ನು ಮಾಡಿದಾಗ ಚಿಹ್ನೆಗಳ ಬದಲಾವಣೆಯನ್ನು ಮಾಡಿಕೊಂಡು ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್ ಮಾಡಿದಾಗ ನಮಗೆ ಪ್ಲಸ್ 12y ಮೈನಸ್ 12y ಕ್ಯಾನ್ಸಲ್ ಆಗ್ತವೆ. ಹಾಗೆ 27x ಮೈನಸ್ 28x ಅಂದರೆ 27ರಲ್ಲಿ 28 ಹೋದರೆ ಮೈನಸ್ ಎಕ್ಸು. ಹಾಗೆ 6,000ದಲ್ಲಿ 8,000 ಹೋದರೆ ಮೈನಸ್ 2,000. ಸೊ ಎರಡೂ ಬದಿಯಲ್ಲಿ ಮೈನಸ್ ಕ್ಯಾನ್ಸಲ್ ಆದಾಗ ನಮಗೆ ಬರ್ತಕ್ಕಂಥ ಎಕ್ಸ್ನ ಬೆಲೆ ಎಷ್ಟಾಯಿತು ಅಂದರೆ 2,000. ಈ ಎಕ್ಸ್ನ ಬೆಲೆಯನ್ನು ನಾವು ಸಮೀಕರಣದಲ್ಲಿ ಆದೇಶಿಸಬೇಕು. ಒಂದು ಕಡೆ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ವಾಯ್ನ ಬೆಲೆ ದೊರೆಯುತ್ತದೆ. ಸೊ ಹಾಗಾಗಿ ಈ ಎಕ್ಸ್ನ ಬೆಲೆಯನ್ನು ನಾನು ಸಮೀಕರಣ 1ರಲ್ಲಿ ಆದೇಶಿಸ್ತಾ ಇದ್ದೇನೆ. ಸೊ ಒಂದನೇ ಸಮೀಕರಣ ಏನಾಗಿದೆ? 9x ಮೈನಸ್ 4y ಸಮನಾಗಿದೆ 2,000. ಇದರಲ್ಲಿ ಎಕ್ಸ್ನ ಬೆಲೆ 2,000ವನ್ನು ತುಂಬಬೇಕು ನಾವು. 9 ಇಂಟು 2,000 ಮೈನಸ್ 4y ಸಮನಾಗಿದೆ 2,000. ಸೊ 9 ಗುಣಿಲಿ 2,000 ಅಂದರೆ 18,000 ಮೈನಸ್ ನಾನು ಬಲದಲ್ಲಿರ್ತಕ್ಕಂಥ 2,000ನು ನಾನು ಬಲದಿಂದ ಎಡಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 2y, 2,000 ಮೈನಸ್ 4y ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 4y. ಹಾಗಾಗಿ 18,000ರಲ್ಲಿ 2,000 ಹೋದರೆ 16,000. ಸೊ 4y ಸಮನಾಗಿದೆ 16,000 ಅಂದರೆ y ಸಮನಾಗಿದೆ 16,000 ಭಾಗಿಲೆ 4 ಅಂದಾಗ ಚೇಸಿದಾಗ 4 1 4 4 16 ಅಂದಾಗ ನಮಗೆ ಎಕ್ಸ್ನ ಬೆಲೆ ಎಷ್ಟು, ವೈನ ಬೆಲೆ ಎಷ್ಟು ಬಂತು? ಇಲ್ಲಿ 4,000. ಸೊ ಹಾಗಾಗಿ ನಮಗೆ ಇಲ್ಲಿ ಏನಾಗ್ತದೆ, ಇಬ್ಬರ ವ್ಯಕ್ತಿಗಳ ಮಾಸಿಕ ಆದಾಯವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಈ ಮೊದಲಿಗೆ ನೋಡ್ಬೋದು ಆದಾಯ 9x ಅಂತ ಹೇಳಿದ್ವಿ. ಹಾಗಾಗಿ ಮೊದಲ ವ್ಯಕ್ತಿಯ ಒಂದು ಆದಾಯ ಎಕ್ಸ್ನ ಬೆಲೆ 2,000 ಬಂದಿದ್ದರೆ 9 18,000 ರೂಪಾಯಿ ಒಬ್ಬ ವ್ಯಕ್ತಿಯದಾದರೆ, ಇನ್ನೊಂದು 7x ಅಂದಾಗ 7 ಇಂಟು 2,000 ಅಂದರೆ 14,000 ರೂಪಾಯಿ. ಅಂದರೆ ಇಬ್ಬರ ವ್ಯಕ್ತಿಗಳ ಆದಾಯ ನಮಗೇನಾಯಿತು 18,000 ಮತ್ತು 14,000 ರೂಪಾಯಿಗಳು ಆಗಿದ್ದಾವೆ ಅಂತ ಅರ್ಥ. ಹಾಗಾಗಿ ವಿದ್ಯಾರ್ಥಿಗಳೇ, ಇದೇ ರೀತಿಯ ಒಂದು ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ, ಅವುಗಳನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ. ಸೊ ಮುಂದಿನ
ಒಂದು ಓರೆ ಗುಣಾಕಾರ ವಿಧಾನವನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಧನ್ಯವಾದಗಳು.